ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 12ನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕಮಹಾದೇವಿಯವರ ಒಂದು ಗಮನಾರ್ಹವಾದ ವಚನ ಮತ್ತು ವಚನದ ಬಗ್ಗೆ ನೋಡೋಣ ಸ್ನೇಹಿತರೆ. ವಚನವು ಹೀಗಿದೆ: ಮುತ್ತು ಒಡೆದಡೆ ಬೆಸೆಯಬಹುದೇ, ಮನ ಮುರಿದೆಡೆ ಸಂತಕ್ಕೆ ತರಬಹುದೇ, ಒಪ್ಪುಗೆ ಸಡಿಲಿದ ಸುಖವ ಮರಳಿ ಅರಸಿದರುಂಟೆ, ಸಾಧಕ ನೊಯ್ದ ನಿಧಾನದ ಕುಳಿಯಂತೆ ಅಲ್ಲಿ ಏನುಂಟು, ಮಚ್ಚು ಪಲ್ಲಟವಾಗಿ ನೋಟದ ಸುಖವು ಹಿಂಗಿದರೊಳವೆ, ನೋಡಿದರು ಕಾಡದಿರು ಮನ ಬಳಲದಿರು, ಭಾಷೆಗೆ ತಪ್ಪಿದರೆ ಮುಳ್ಳು ಮೊನೆಯ ಕಿಚ್ಚಿನಂತೆ ಲೇಸು, ಬಿಸರೋ ಹೋಗದ ಮುನ್ನ ವಚನದ ಮುಖ್ಯ ಒಂದು ತಿರುಳು ಏನಂದ್ರೆ ಜೀವನದಾಗೆ ಕೆಲವು ಅಮೂಲ್ಯ ಸಂಗತಿಗಳು ಇರ್ತವೆ. ಅವು ಒಮ್ಮೆ ನಮ್ಮ ಕೈತಪ್ಪಿ ಹೋದರೆ ಅಥವಾ ಮುರಿದು ಬಿದ್ದರೆ ಮತ್ತೊಂದು ಮೊದಲಿನಂಗೆ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅಕ್ಕಮಹಾದೇವಿಯವರು ಬಹಳ ಚಂದದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ನಮ್ಮ ಮನಸ್ಸಿಗೆ ಹೆಂಗೆ ಮುಟ್ಟುವಂಗೆ ಹೇಳ್ತಾರೆ ಅಂದರೆ, ಮೊದಲನೆಯ ಸಾಲಲ್ಲಿ ನೋಡ್ರಿ, ಮುತ್ತು ಹೊಡೆದರೆ ಬೆಸೆಯಬಹುದೇ ಅಂದರೆ, ಮುತ್ತು ಏನಾದರೂ ಒಡೆದ್ರೆ ಅದಕ್ಕೆ ಫೆವಿಕಾಲ್ ಹಚ್ಚಿ ಅಂಟಿಸಿ ಅಂಗಡಿಯಲ್ಲಿ ಮಾರಕ್ಕೆ ಬರುತ್ತಾ? ಮುತ್ತು ಒಡೆದರೆ ಅದನ್ನು ಮತ್ತೆ ಮೊದಲಿನಾಗಿ ಕೂಡಿಸೋಕೆ ಸಾಧ್ಯನೇ ಇಲ್ಲ. ಅದರ ಬೆಲೆ ಹೋತು, ಅದರ ಅಂದಾನು ಹೋತು. ಹಂಗೇನೆ ಜೀವನದ ಕೆಲವು ವಿಷಯಗಳು ಒಮ್ಮೆ ಹಾಳಾದರೆ ಮುಗೀತು. ಮುಂದೆ ಮನ ಮುರಿದೆಡೆ ಸಂತಕ್ಕೆ ತರಬಹುದೇ 2ನೇ ಸಾಲಲ್ಲಿ ಹೇಳ್ತಾರೆ. ಅಂದರೆ ಯಾರಾದರೂ ಮನಸ್ಸನ್ನು ಮುರಿದ್ರೆ ಅದನ್ನು ಹಿಂಗೆ ಎಳ್ಕೊಂಡು ಬಂದು ಸಂತತಿಯಾಗಿ ನಿಲ್ಲಿಸಿ, ನೋಡ್ರಪ್ಪ ಇವರ ಮನಸ್ಸನ್ನು ಮುರಿದೈತೆ, ಇದಕ್ಕೆ ಒಂದು ಸ್ವಲ್ಪ ರಿಪೇರಿ ಮಾಡಿ ಅಂತ ಹೇಳೋಕ್ಕೆ ಆಗುತ್ತಾ? ಹಾಗೆ ಇಲ್ಲಿ ಸಂತಕ್ಕೆ ತರೋದು ಅಂದರೆ ಎಲ್ಲರ ಒಂದು ಮುಂದಿಟ್ಟು ಸರಿಪಡಿಸೋದು ಅಂತ ಅರ್ಥ ಬರುತ್ತೆ. ಒಮ್ಮೆ ಮನಸ್ಸು ಅಂದರೆ ಆ ನಂಬಿಕೆ, ಆ ವಿಶ್ವಾಸ ಅನ್ನೋದು ಮುರಿದು ಬಿದ್ದರೆ ಅದನ್ನು ಎಲ್ಲರ ಮುಂದೆ ತಂದು ಎಷ್ಟೇ ಪ್ರಯತ್ನ ಪಟ್ಟರೂ ಸರಿ ಮಾಡೋದಕ್ಕೆ ಆಗಲ್ಲ. ಆ ಮುರುಕು ಹಾಗೆ ಉಳಿತೈತೆ ನೋಡ್ರಿ. ಹಾಗೆ ಇನ್ನು ನೆಕ್ಸ್ಟ್ ಮುಂದಿನ ಸಾಲಲ್ಲಿ ಹೇಳ್ತಾರೆ, ಮಾತು ಅಪ್ಪುಗೆ ಸಡಿಲಿದ ಸುಖವ ಮರಳಿ ಅರಸಿದರುಂಟೆ. ಅಂದರೆ ಪ್ರೀತಿ ವಿಶ್ವಾಸದ ಒಂದು ಹಿಡಿತ ಸಡಿಲ ಆದಮೇಲೆ ಮೊದಲು ಸಿಗುತ್ತಿದ್ದ ಒಂದು ಖುಷಿ ಮತ್ತೆ ಸಿಗಂಗಿಲ್ಲ. ಅಕ್ಕಮಹಾದೇವಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಂಬಂಧದಲ್ಲಿ ಆ ಅನ್ಯೂನ್ಯತೆ, ಆ ನಂಬಿಕೆ ಒಮ್ಮೆ ಕಡಿಮೆ ಆದರೆ ಅದನ್ನು ಮತ್ತೆ ಹುಡುಕಿದರೂ ಮೊದಲಿನ ಸುಖ ಸಿಗಂಗಿಲ್ಲ, ಮೊದಲಿನ ರೀತಿ ಇರೋಕ್ಕೆ ಆಗಂಗಿಲ್ಲ. ಇದನ್ನು ಹೆಂಗೆ ಹೋಲಿಸ್ತಾರೆ ಅಂದರೆ, ಸಾಧಕನು ಇದು ಒಂದು ನಿಧಾನದ ಕುಳಿಯಂತೆ ಅಂತ. ನಿಧಾನದ ಕುಳಿ ಅಂದರೆ ಗುಪ್ತನಿಧಿ ಇದ್ದ ಜಾಗದಿಂದ ಅದನ್ನು ಯಾರ ಸಾಧಕ ಬಂದು ತಗೊಂಡು ಹೋದ್ಮೇಲೆ ಆ ಜಾಗ ಹೆಂಗೆ ಬರೀ ಖಾಲಿ ಗುಂಡಿ ಆಗಿರುತ್ತಲ್ಲ, ಹಾಗೆ ಆ ಸುಖ ಅನ್ನೋ ನಿಧಿ ಹೋದ್ಮೇಲೆ ಅಲ್ಲಿ ಬರೀ ಖಾಲಿತನ ಉಳಿಯುತ್ತೆ. ಮತ್ತೆ ಆ ರೀತಿ ಸುಖ ಸಿಗಂಗಿಲ್ಲ. ಏನು ಚಂದವಾದ ಹೋಲಿಕೆಯನ್ನು ಕೊಟ್ಟವ್ರೆ ನೋಡಿ. ಆಳವಾಗಿ ಇದ್ರಾಗೆ ಇದೇ ವಿಚಾರದಲ್ಲಿ ಒಂದು ಸಾಲನ್ನು ನೋಡೋದಾದರೆ, ಮಚ್ಚು ಪಲ್ಲಟವಾಗಿ ನೋಟದ ಸುಖವು ಹಿಂಕಿದರೊಳವೆ ಅಂತಾರೆ. ಅಂದರೆ ಹೊಟ್ಟೆಯ ಕಿಚ್ಚು ಅಸೂಯೆ ಮನಸ್ಸಾಗಿ ಬಂದ ಮೇಲೆ ಆ ನೋಟದೊಳಗಿನ ಮೊದಲಿನ ಖುಷಿ ನಿರ್ಮಲತೆ ಇರುತ್ತೆ, ಖಂಡಿತ ಇರಲ್ಲ. ಮತ್ಸರ ಅಥವಾ ಅಸೂಯೆ ಅನ್ನೋದು ಒಮ್ಮೆ ಮನಸ್ಸಿಗೆ ಬಂತು ಅಂದರೆ ನಾವು ಬೇರೆಯವರನ್ನು ನೋಡೋ ದೃಷ್ಟಿನೇ ಬದಲಾಗ್ಬಿಡುತ್ತೆ. ಅಲ್ಲಿ ಮೊದಲಿದ್ದ ಸಹಜವಾದ ಖುಷಿ, ಆ ನಿಷ್ಕಲ್ಮಶ ಭಾವ ಇರಂಗಿಲ್ಲ. ಅದೇ ಕೂಡ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಸಿಗಲಾರದಂತಹ ವಿಷಯ ಅಂತ ಅಕ್ಕನವರ ಅಭಿಪ್ರಾಯ. ಉರಿಯಾದಂಗ ಅಂತಾರಲ್ಲ, ಇದು ಬಹಳ ಗಂಭೀರವಾದ ಮಾತು ಅನಿಸುತ್ತೆ. ಒಂದು ಸೂಕ್ಷ್ಮ ಗಾಜಿನ ಪಾತ್ರೆ ಇದ್ದಂಗೆ. ಹಿರಿಯರು ಒಮ್ಮೆ ಒಡೆದರೆ ಕೂಡಿಸೋದು ಕಷ್ಟ, ಕೂಡಿಸಿದ್ರೂ ಆ ಗೀಟು ಕಾಣಿಸುತ್ತೆ. ಹಾಗೆ ಮಾತು ತಪ್ಪಿದರೆ ಅಥವಾ ಕೊಟ್ಟ ಭರವಸೆಗೆ ದ್ರೋಹವನ್ನು ಮಾಡಿದ್ರೆ ಅದು ಸಂಬಂಧದಾಗೆ ಮುಳ್ಳು ಚುಚ್ಚಿದಂಗ ನಿರಂತರವಾಗಿ ನೋವು ಕೊಡ್ತಾನೆ ಇರುತ್ತೆ. ಇನ್ನು ಈ ವಚನದ ಒಂದು ಕೊನೆ ಸಾಲಲ್ಲಿ ನೋಡೋದಾದರೆ, ಬೀಸರ ಹೋಗದ ಮುನ್ನ ಚನ್ನಮಲ್ಲಿಕಾರ್ಜುನನ ಕೂಡಿ ಧಾತುಗೆಟ್ಟು ಬಳಿಕ ಒಡವೆ ಅಂತ ಕೇಳ್ತಾರೆ. ಅಂದರೆ ಒಳ್ಳೆಯತನ ನಮ್ಮ ಮೂಲ ಸತ್ವ, ಆ ಧಾತು ಪೂರ್ತಿಯಾಗಿ ಹಾಳಾಗೋಕ್ಕಿಂತ ಮೊದಲೇ ದೇವರನ್ನು ಸೇರ್ಕೋಬೇಕು ಅಂತ. ಒಮ್ಮೆ ಆ ಧಾತುವೇ ಕೆಟ್ಟ ಮೇಲೆ ಆ ದೇವರನ್ನು ಕೂಡಿ ಏನು ಫಲ ಅಂತಾರೆ. ಆ ಧಾತು ಅಂತ ಅಂದರೆ ಏನಿಲ್ಲ ಅಂದರೆ, ಸ್ಪಷ್ಟವಾಗಿ ಆ ಧಾತು ಅಂದರೆ ನಮ್ಮ ಮೂಲ ಸ್ವಭಾವ, ನಮ್ಮ ಒಂದು ಸತ್ವ, ನಮ್ಮ ಅಸ್ತಿತ್ವದ ತಿರುಳು ಅಂತಾರಲ್ಲ, ಹಾಗೆ ಅದು ನಮ್ಮ ನೈತಿಕತೆ ಇರಬಹುದು, ಅಥವಾ ಒಳ್ಳೆಯತನ ಇರಬಹುದು, ಅಥವಾ ಆಧ್ಯಾತ್ಮಿಕ ಸಾಧನೆಯ ಶಕ್ತಿ ಇರಬಹುದು, ಜೀವನದ ಅವಕಾಶಗಳು, ಸಂಬಂಧಗಳು, ನಮ್ಮ ಯೋಗ್ಯತೆ, ಇವೆಲ್ಲದರ ಒಂದು ಸಾರ ಅದು. ಅಕ್ಕನವರ ಎಚ್ಚರಿಕೆ ಏನಂದರೆ, ಈ ಮೂಲ ಸತ್ವ, ಈ ಧಾತು ಹಾಳಾಗದಂಗೆ ಕಾಪಾಡಿಕೊಳ್ಬೇಕು. ಯಾಕಂದರೆ ಒಮ್ಮೆ ಅದು ಕೆಟ್ಟು ಹೋದರೆ ಅಥವಾ ನಮ್ಮ ಕೈ ತಪ್ಪಿ ಹೋದರೆ ಅದನ್ನು ಮತ್ತೆ ಪಡ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ, ಅಸಾಧ್ಯನೂ ಇರಬಹುದು. ಹಾಗಾದರೆ ಒಟ್ಟಾರೆಯಾಗಿ ಈ ವಚನದ ಸಾರಾಂಶ ಏನಂತ ತಿಳಿಬೇಕಂತಂದರೆ, ನಾವು ಜೀವನದಲ್ಲಿ
ಕೆಲವು ಸಂಗತಿಗಳು ಗಾಳಿ ಹೋದ ಬಲೂನ್ ಇದ್ದಂಗೆ. ಒಮ್ಮೆ ಅದರ ಸತ್ವ, ಅದರ ಒಂದು ಅಂದ ಹಾಳಾದರೆ ಮತ್ತೆ ಅದನ್ನು ಮೊದಲಿಗೆ ಮಾಡಲಿಕ್ಕೆ ಆಗಲ್ಲ. ಅದು ಸಂಬಂಧ ಇರಲಿ, ನಂಬಿಕೆ ಇರಲಿ, ನಮ್ಮ ನಡತೆ ಇರಲಿ ಅಥವಾ ಭಕ್ತಿ ಇರಲಿ, ಹೀಗೆ ನಾವು ಅದು ಇರುವಾಗಲೇ ಜೋಪಾನ ಮಾಡಬೇಕು. ಅದರ ಬೆಲೆಯನ್ನು ತಿಳ್ಕೋಬೇಕು ಅನ್ನೋದೇ ಈ ವಚನದ ಒಂದು ಸಾರ ಆಗಿರುತ್ತೆ. ಅದನ್ನೇ ಅಕ್ಕಮಹಾದೇವಿಯವರು ಕೂಡ ಇಲ್ಲಿ ಒತ್ತಿ ಹೇಳ್ತಾರೆ. ಹಾಗಾದರೆ ಇಲ್ಲಿ ಎಲ್ಲರೂ ಒಂದು ಕ್ಷಣ ವಿಚಾರ ಮಾಡೋದಾದರೆ, ಅಕ್ಕನವರು ಹೇಳಿದ ಹಾಗೆ ಆ ಧಾತು, ಆ ಮೂಲ ಸತ್ವ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಮುಖ್ಯ ಅಂತ ಅನಿಸುತ್ತೆ. ನಾವು ಹಾಳಾಗೋದಕ್ಕಿಂತ ಮೊದಲೇ ಬಹಳ ಜಾಗೃತಿಯಿಂದ ಅದನ್ನು ಕಾಪಾಡಿಕೊಳ್ಬೇಕು. ಇದರ ಬಗ್ಗೆ ನಾವು ತುಂಬ ಯೋಚನೆಯನ್ನು ಮಾಡಬೇಕಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.